ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡೀನ್, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಶ್ರೀರಂಗ ಭಟ್ ಅವರೊಡನೆ ಸಂಶೋಧನೆಯ ಕುರಿತಾಗಿ ಸಂದರ್ಶನ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. ಎಲ್ರಿಗೂ ನಮಸ್ತೆ. ನಾನು ನಮಿತಾ ಆಂತರ್ಯ ಶೆಟ್ಟಿ. ಜ್ಞಾನ ಅಂದ್ರೆ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಹುಡುಕಾಟದಲ್ಲಿದೆ, ಪ್ರಶ್ನೆಯಲ್ಲಿದೆ ಮತ್ತು ಸತ್ಯವನ್ನು ಕಂಡು ಹಿಡಿಯುವಂತಹ ಒಂದು ಪ್ರಯತ್ನದಲ್ಲಿದೆ. ಇವತ್ತು ನಾವು ಒಂದು ತುಂಬಾ ಆಸಕ್ತಿದಾಯಕ ಹಾಗೂ ಅಗತ್ಯವಾದ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ಸಂಶೋಧನೆ ಅನ್ನುವಂತಹ ಲೋಕವನ್ನ ಹತ್ತಿರದಿಂದ ಅರಿಯುವಂತಹ ಒಂದು ಪ್ರಯತ್ನ. ನಮ್ಮಂತಹ ಯುವ ಜನರಲ್ಲಿ ಈ ವಿಷಯದ ಬಗ್ಗೆ ಹಲವಾರು ಪ್ರಶ್ನೆ ಇರುತ್ತೆ. ನಿಜ ಹೇಳ್ಬೇಕಾದ್ರೆ ನಾನು ಕೂಡ ಅದೇ ಗುಂಪಿಗೆ ಸೇರಿದ್ದೀನಿ. ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಗೊತ್ತು ಮಾಡ್ಕೋಬೇಕು ಅನ್ನುವಂತಹ ಆಸೆ ಇರುವವರಲ್ಲಿ ನಾನು ಒಬ್ಳು. ಇವತ್ತಿನ ಈ ಕಾಲದಲ್ಲಿ ಸಂಶೋಧನೆ ಅಂದ್ರೆ ಏನು, ಅದನ್ನ ವೃತ್ತಿಯಾಗಿ ಆರಿಸ್ಕೋಬಹುದಾ, ಅದಕ್ಕೆ ಬೇಕಾಗುವಂತಹ ದಾರಿ ಯಾವುದು, ಪರಿಶ್ರಮ ಹೇಗಿರಬೇಕು, ಸವಾಲು ಏನು ಮತ್ತು ಅವಕಾಶ ಯಾವುದು ಅನ್ನೋದನ್ನ ಸರಳವಾಗಿ ಗೊತ್ತು ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಸಂಶೋಧನೆ ಅಂದ್ರೆ ಏನು, ಅದು ಯಾವ ರೀತಿ ನಡೆಯುತ್ತೆ, ವಿದ್ಯಾರ್ಥಿಗಳು ಯಾವ ಹಂತದಿಂದ ಶುರು ಮಾಡ್ಕೋಬೇಕಾಗತ್ತೆ, ಆರ್ಥಿಕವಾಗಿ ಇದು ಹೇಗೆ ಸಹಾಯ ಮಾಡುತ್ತೆ, ಇವೆಲ್ಲದರ ಬಗ್ಗೆ ನಾವಿವತ್ತು ಮಾತನಾಡೋಣ. ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟತೆ ಕೊಡೋಕೆ ನಮ್ಮ ಜೊತೆಗೆ ಬರುವ ವಿಶೇಷ ವ್ಯಕ್ತಿ ಇದ್ದಾರೆ. ಡಾಕ್ಟರ್ ಶ್ರೀರಂಗ ಭಟ್ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನ ಡೀನ್ ಆಗಿ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಸಂಶೋಧನಾ ಕ್ಷೇತ್ರದಲ್ಲಿ ದೀರ್ಘ ಅನುಭವ ಹೊಂದಿದ್ದು ಅನೇಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅದೆಷ್ಟೋ ಪ್ರಶಸ್ತಿಯನ್ನ ತಮ್ಮ ಹೆಗಲೇರಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ಇವರು ಸದಾ ಸರಳತೆ ಮತ್ತು ವಿನಯದಿಂದ ಮಾತನಾಡುವಂತಹ ಓರ್ವ ವ್ಯಕ್ತಿ. ಅವರ ಅನುಭವ, ಜ್ಞಾನ ಮತ್ತು ಸರಳ ವ್ಯಕ್ತಿತ್ವ ಈ ಸಂವಾದವನ್ನು ಇನ್ನಷ್ಟು ಹತ್ತಿರವಾಗಿಸುತ್ತೆ. ಅವರ ಮಾತು ನಮ್ಮಂತಹ ಯುವ ಜನತೆಗೆ ದಿಕ್ಕು ತೋರಿಸುವಲ್ಲಿ ಖಂಡಿತ ಸಹಾಯ ಮಾಡುತ್ತೆ. ಬನ್ನಿ, ಸಂಶೋಧನೆಯ ಲೋಕವನ್ನ ಸರಳವಾಗಿ ಅರಿತುಕೊಂಡು ನಮ್ಮಂತಹ ಯುವ ಜನರಿಗೆ ಒಂದು ಸ್ಪಷ್ಟ ದಿಕ್ಕು ಸಿಗುವಂತಹ ಈ ಪ್ರಯಾಣವನ್ನು ಆರಂಭಿಸೋಣ. ಸ್ವಾಗತಿಸೋಣ ಡಾಕ್ಟರ್ ಶ್ರೀರಂಗ ಭಟ್ ಸರ್ ಅವರನ್ನ. ನಮಸ್ತೆ. ನಿಮಗೂ ನಿಮ್ಮ ಮಂಗಳೂರು ಆಕಾಶವಾಣಿಗೂ ನನ್ನ ಅನಂತ ಧನ್ಯವಾದಗಳು, ನನ್ನನ್ನು ಕರೆಸಿದ್ದಕ್ಕೆ ಹಾಗೂ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಲ್ಲಿ ಶೇರ್ ಮಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ. ನೀವು ಇಲ್ಲಿ ಬಂದಿರೋದಕ್ಕೆ ನಮಗೂ ತುಂಬಾನೇ ಖುಷಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡೈರೆಕ್ಟ್ ಆಗಿ ಪ್ರಶ್ನೆನ ಶುರು ಮಾಡೋಣ ಸರ್. ಮೊದಲಿಗೆ ಈ ರಿಸರ್ಚ್ ಅನ್ನೋದು ಒಂದು ಸಿಂಪಲ್ ಟರ್ಮ್ ಅಲ್ಲಿ ಡಿಫೈನ್ ಮಾಡೋದಾದ್ರೆ ನಿಮ್ಮ ಪ್ರಕಾರ ರಿಸರ್ಚ್ ಅಂದ್ರೆ ಏನು? ಜನರಲ್ ಆಗಿ ನಮ್ಮ ಭಾವನೆಗೆ ಬರುವುದು ಅಂತ ಹೇಳಿದ್ರೆ PhD ಪದವಿ, ಆದ್ರೆ ಅದು ಖಾಲಿ ರಿಸರ್ಚ್ ಅಲ್ಲ, ಸಂಶೋಧನೆ ಅಲ್ಲ. ಸಂಶೋಧನೆ ಅಂತ ಹೇಳಿದ್ರೆ ನಿಜವಾಗಿ ಇರುವ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಅಥವಾ ಇರುವ ಒಂದು ಸಿಸ್ಟಮ್ ಅಥವಾ ಏನು ಹೇಳ್ತೇವೆ ಸ್ಟೇಟಸ್ ಕೋನ್ ಇಂಪ್ರೂವ್ ಮಾಡುವುದು. ಸೊ ಒಂದು ಸರಳ ಪ್ರಶ್ನೆಯಿಂದ ಅದನ್ನು ನಾವು ಸ್ಟಾರ್ಟ್ ಮಾಡಬಹುದು. ಇದು ಯಾಕೆ ಹೀಗೆ ನಡೆಯುತ್ತಿದೆ, ಇದನ್ನು ಏನಾದರೂ ನಾನು ಸುಧಾರಿಸಬಹುದೇ, ಉತ್ತಮ ಪರಿಹಾರವಿದೆ, ಆ ದೃಷ್ಟಿಕೋನದಿಂದ ನಾವು ಅದನ್ನು ವಿಶ್ಲೇಷಿಸಬೇಕಾಗುತ್ತದೆ. ಹಾಗೆ ಮಾಡುವುದರಿಂದ ನಾವು ಸಮಾಜವನ್ನು ಉತ್ತಮ ಸ್ಥಿತಿಗೆ ಅಲ್ಲಿಗೆ ತಗೊಂಡೋಗುತ್ತದೆ. ಸೊ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಂಶೋಧನೆಯನ್ನು ಉತ್ತಮ ತಿಳುವಳಿಕೆ ಮತ್ತು ಉತ್ತಮ ಪರಿಹಾರಗಳಿಗೆ ರಚನಾತ್ಮಕ ಹುಡುಕಾಟ ಅಂತ ಹೇಳ್ಬೋದು. ಸರ್, ಇವಾಗ ರಿಸರ್ಚ್ ಅನ್ನೋದು ಇವಾಗ ಶುರು ಮಾಡಬೇಕು ಅನ್ನೋದಾಗಿದ್ರೆ ಇವಾಗ ಯಾವ ಹಂತದಲ್ಲಿರಬೇಕು? ಡಿಗ್ರಿ ಪಾಸ್ ಆದವರೆಗೂ ರಿಸರ್ಚ್ ಶುರು ಮಾಡ್ಬೋದಾ, ಮಾಸ್ಟರ್ಸ್ ಆಗಿರ್ಬೇಕಾ, ಹೇಗೆ? ಇದು ವಿವಿಧ ಹಂತಗಳಲ್ಲಿ ನಿಮಗೆ ಸಂಶೋಧನೆಯನ್ನು ಕಾರ್ಯಗತಗೊಳಿಸಬಹುದು. ಪ್ರಥಮವಾಗಿ ಸ್ನಾತಕೋತ್ತರ ಪದವಿ ಮ್ಯಾಂಡೇಟರಿ ಅಂತ ಹೇಳ್ಬೋದು. ಸೊ ನೀವು ನಿಮ್ಮ ವಿಷಯದಲ್ಲಿ ಈಗ MA MTech ಅಥವಾ ಯಾವುದೇ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಂಡು ನಿಮ್ಗೆ ಅಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರ್ಬೋದು. ಅದು ಒಂದು ಮಾರ್ಗ. ಇನ್ನೊಂದು ಮಾರ್ಗ ನಿಮ್ಗೆ ಇಂಟಿಗ್ರೇಟೆಡ್ ಪದವಿ ಅಂತ ಬರ್ತದೆ, ಸ್ನಾತಕೋತ್ತರ ಪದವಿಗಳು. ಅಲ್ಲಿ ನಿಮ್ಗೆ MA PhD ಅಥವಾ MTech PhD MSc PhD ಆ ಮಾರ್ಗವನ್ನು ನೀವು ಅನುಸರಿಸಬಹುದು. ಆದ್ರೆ ಎಲ್ಲ ಕಡೆಯಲ್ಲಿ ಇರುವುದಿಲ್ಲ. ಜೊತೆಗೆ ಅದು ಕೆಲವು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಅಥವಾ ಕೆಲವು ಯೂನಿವರ್ಸಿಟಿಯಲ್ಲಿ ಮಾತ್ರ ನಿಮ್ಗೆ ಅಂತ ಪ್ರೊವಿಷನ್ ಸಿಗ್ತದೆ. ಇನ್ನೊಂದು ಮಾರ್ಗ ಅಂತ ಹೇಳಿದ್ರೆ ನೀವು PhD ಅನ್ನು ಆರಿಸುವುದಲ್ಲ, ಸಂಶೋಧನೆಯನ್ನೇ ಆರಿಸುವುದು. ಈಗ ಯಾವುದಾದ್ರೂ ಒಂದು ಯೋಜನೆ ಅಂದರೆ ಪ್ರಾಜೆಕ್ಟ್ ಯಾವುದೋ ಒಂದು ಯೂನಿವರ್ಸಿಟಿಗೆ ಬಂದಿರ್ತದೆ, ಅಲ್ಲಿ ಯೋಜನಾ ಆಯುಕ್ತರು ಅಥವಾ ಸಹಾಯಕರು ಬೇಕಾಗ್ತದೆ. ಆಗ ಅವರು ಪ್ರಕಟಣೆಯನ್ನು ಕೊಡ್ತಾರೆ ನಮ್ಮ ನ್ಯೂಸ್ ಪೇಪರ್ ಅಲ್ಲಿ. ಸೊ ಅಂತಹ ಕಾಲದಲ್ಲಿ ನೀವು ಅದಕ್ಕೆ ಅಪ್ಲೈ ಮಾಡಿ ಅದರ ಇಂಟರ್ವ್ಯೂ ಅಥವಾ ಎಕ್ಸಾಮ್ ಅನ್ನು ಫೇಸ್ ಮಾಡಿ ನಿಮ್ಗೆ ಆಗ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಕೊಡ್ತಾರೆ. ಸೊ ಆಗ PhD ಪದವಿ ಅಲ್ಲ, ನಿಮ್ಗೆ ಸಂಶೋಧನೆಗೆ ಸಹಾಯಕರಾಗಿ ನೀವು ಆಯ್ಕೆ ಮಾಡಲಾಗುತ್ತದೆ. ಸೊ ಆ
ಏರಿಯಾದಲ್ಲಿ ಸಹ ನಿಮಗೆ ಸಂಶೋಧನೆಯನ್ನು ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗಾದ್ರೆ ಅದು ನಮಗೆ PhD ಡಿಗ್ರಿ ಅಂತ ಸಿಗಲ್ಲ, ಅವರ PhD ಡಿಗ್ರಿ ಅಂತ ಸಿಗುದಿಲ್ಲ, ಆದರೆ ನಿಮಗೆ ಮುಂದಿನ ಹಂತದಲ್ಲಿ ಅದನ್ನು PhD ಡಿಗ್ರಿಗೆ ಅದನ್ನು ಕನ್ವರ್ಟ್ ಮಾಡಿಕೊಳ್ಬಹುದು. ಓಕೆ ಓಕೆ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಎಕ್ಸಾಮ್ ಯಾವ್ದಾದ್ರು ಬರಿಬೇಕಾಗುತ್ತಾ? ಹೌದು, ನಿಮಗೆ ಈಗ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಬೇಕಾದ್ರೆ CSIR ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ಉಂಟು, ಅಥವಾ ನಿಮಗೆ UGC ನೆಟ್ ಎಕ್ಸಾಮ್ ಬರ್ತದೆ, ಅಥವಾ ನಿಮಗೆ CSIR ನೆಟ್ ಎಕ್ಸಾಮ್ ಬರ್ತದೆ, ಗೇಟ್ ಎಕ್ಸಾಮ್ ಬರ್ತದೆ. ಸೊ ಅಂತಹ ಎಕ್ಸಾಮ್ ಅನ್ನು ನೀವು ಪಾಸ್ ಆಗಿ ಅಂತ ಯೂನಿವರ್ಸಿಟಿಗೆ ನಿಮಗೆ ಹೋದ್ರೆ ಆಗ ನಿಮಗೆ ಆ PhDಗೆ ಹೋಗ್ಬೋದು ಅಥವಾ ಇಂಟಿಗ್ರೇಟೆಡ್ PhDಗೆ ಹೋಗ್ಬೋದು. ಹಾಗೆ ಇನ್ನು ಕೆಲವು ಯೂನಿವರ್ಸಿಟಿಗಳಲ್ಲಿ ಹೇಳುವುದಾದ್ರೆ ಉದಾಹರಣೆಗೆ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ, ಅಥವಾ IIT ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ, ಅಥವಾ IISER ಅಂತ ಬರ್ತದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂತ ಬರ್ತದೆ. ಅಲ್ಲೆಲ್ಲ ನಿಮಗೆ ವಿದೌಟ್ ನಿಮ್ಮ ಸ್ನಾತಕೋತ್ತರ ಪದವಿ ಅದು ಇಲ್ಲದೆ ನಿಮಗೆ PhD ಮಾಡ್ಬೋದು. ಡಿಗ್ರಿ ನಿಮ್ಮ ಖಾಲಿ ಡಿಗ್ರಿ ಇದ್ರೆ ಸಾಕು. ಆಗ ಮಾತ್ರ ನಿಮ್ಮ ಡಿಗ್ರಿಯಲ್ಲಿ 75% ಮಾರ್ಕ್ಸ್ ಬೇಕಾಗ್ತದೆ. ಆ ಮಾರ್ಕ್ಸ್ ಇದ್ರೆ ವಿದೌಟ್ ನಿಮ್ಮ ಸ್ನಾತಕೋತ್ತರ ಡಿಗ್ರಿ ನಿಮಗೆ ಅಲ್ಲಿ ನಿಮ್ಮ PhD ಪದವಿಯನ್ನು ಪಡೀಲಿಕ್ಕೆ ಆಗ್ತದೆ. ಅದಕ್ಕೆ ಅವರದ್ದೇ ಆದ ಪ್ರವೇಶ ಎಕ್ಸಾಮ್ ಉಂಟು. ಆ ಎಕ್ಸಾಮ್ ಅನ್ನು ನೀವು ಕ್ಲಿಯರ್ ಮಾಡಿ ಇಂಟರ್ವ್ಯೂ ಫೇಸ್ ಮಾಡಿ ತದನಂತರ ನೀವು ಅದಕ್ಕೆ ದಾಖಲಾತಿಯನ್ನು ಪಡ್ಕೋಬಹುದು. ಈ ಪ್ರತಿಯೊಂದು PhD ಮಾಡೋರ್ಗೂ ಕೂಡ ಸ್ಟೈಫಂಡ್ ಅಂತ ಸಿಗುತ್ತಾ, ಅಥವಾ ಕೆಲವೊಂದ್ಸಲ ನಾವೇ ನಮ್ಮ ಕೈಗಾರೆ ಹಾಕ್ಬೇಕಾಗುತ್ತಾ? ಆ ಸ್ಟೈಫಂಡ್ ಎನ್ನುವುದು ಆ ಯೋಜನೆಯ ಮೇಲೆ ಡಿಪೆಂಡ್ ಆಗುತ್ತದೆ. ಮೂಲಭೂತವಾಗಿ ನಿಮಗೆ ಸರ್ಕಾರದ ಯಾವುದೇ ಯೋಜನೆಗಳ ಮೇಲೆ ಯಾರಾದರೂ ಮಾರ್ಗದರ್ಶಿಗಳು ಕೆಲಸ ಮಾಡ್ತಾ ಇದ್ರೆ ಆಗ ನಿಮ್ಮನ್ನು ರಿಸರ್ಚ್ ಅಸಿಸ್ಟೆಂಟ್ ಆಗಿ ತಗೊಂಡ್ರೆ ನಿಮಗೆ ಫೆಲೋಶಿಪ್ ಸಿಗ್ತದೆ. ಅದು ಒಂದು ಮಾರ್ಗ. ಅಥವಾ ನೀವು ನಾನು ಆಗ ಹೇಳಿದಾಗೆ CSIR ಜೂನಿಯರ್ ರಿಸರ್ಚ್ ಫೆಲೋಶಿಪ್, UGC ರಿಸರ್ಚ್ ಫೆಲೋಶಿಪ್ ಅಥವಾ ಗೇಟ್ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಿ ನೀವು ಮುಂದಿನ ಹಂತ ತಲುಪಿದ್ರೆ ನಿಮಗೆ ಸರ್ಕಾರ ಸ್ಟೈಫಂಡ್ ಅಂತ ಕೊಡ್ತದೆ. ಅದು ಕೆಲವು ಯೂನಿವರ್ಸಿಟಿಯಲ್ಲಿ ಕೆಲವು ವಿಷಯದ ಬಗ್ಗೆ ಮಾತ್ರ ಇರ್ತದೆ. ಅದು ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಇರ್ತದೆ. ಈಗ ಉದಾಹರಣೆಗೆ ಈಗ ಯಾವುದೋ ಯೂನಿವರ್ಸಿಟಿಯಲ್ಲಿ ಕಾರಂತರ ಅಧ್ಯಯನ ಕೇಂದ್ರ ಇದ್ರೆ, ಅದು ಕುವೆಂಪು ಅಧ್ಯಯನ ಕೇಂದ್ರ ಇದ್ರೆ, ಅದಕ್ಕೆ ಸರ್ಕಾರದಿಂದ ಏನಾದರೂ ಫೈನಾನ್ಷಿಯಲ್ ಸಪೋರ್ಟ್ ಇದ್ರೆ ಆಗ ರಿಸರ್ಚ್ ಅಸಿಸ್ಟೆಂಟ್ ಆಗಿ ತಗೊಳ್ತಾರೆ, ಫೆಲೋಶಿಪ್ ಕೊಡ್ತಾರೆ. ಆಗ ನೀವು PhD ಯನ್ನು ಪ್ರಾರಂಭ ಮಾಡಬಹುದು. ಹಾಗೆ ಯೋಜನೆ, ಈಗ ತುಂಬಾ ಯೋಜನೆಗಳು ಬಂದಿರ್ತದೆ. ಆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಅವರಿಗೆ ಅಸಿಸ್ಟೆನ್ಸ್ ಬೇಕಾಗ್ತದೆ. ಆಗ ಅವರು ಸಂಶೋಧನಾ ವಿದ್ಯಾರ್ಥಿಯನ್ನು ತಗೊಳ್ತಾರೆ. ಆಗ ನಿಮ್ಗೆ ಸ್ಟೈಫಂಡ್ ಅಥವಾ ಬೇರೆ ಏನು ಫೆಸಿಲಿಟಿ ಅದನ್ನು ಆ ಫಂಡಿನ ಥ್ರೂ ನಿಮ್ಗೆ ಕೊಡ್ತಾರೆ. ಬೇಸಿಕಲಿ ಕೆಲವೊಂದು ಕಾಲೇಜಲ್ಲೂ ರಿಸರ್ಚ್ ರಿಲೇಟೆಡ್ ಎಕ್ಸಾಮ್ಸ್ ಮಾಡ್ತೀವ, ಮಣಿಪಾಲಲ್ಲೆಲ್ಲ ಮಾಡ್ತಾರಾ? ಹೌದು, ನಿಮ್ಗೆ ಕೆಲವು ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿ ಅಸಿಸ್ಟೆನ್ಸ್ ಅಂತ ಬರ್ತದೆ. ಸೊ ನಿಮಗೆ ಆ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಿ ನೀವು ಪೂರ್ಣಕಾಲಿಕವಾಗಿ ಹೋಗುದಾದ್ರೆ ಮಾತ್ರ ನಿಮಗೆ ರಿಸರ್ಚ್ ಸ್ಟೈಫಂಡ್ ಸಿಗ್ತದೆ. ಅರೆಕಾಲಿಕವಾಗಿ ಹೋಗುದಾದ್ರೆ ನಿಮಗೆ ಜನರಲ್ ಆಗಿ ನಿಮಗೆ ಆ ಫೆಸಿಲಿಟಿ ಸಿಗುದಿಲ್ಲ. ಇವಾಗ ಸ್ಟೈಫಂಡ್ ಏನ್ ಸಿಗುತ್ತೋ ಅದನ್ನ ನಾವು ನಮ್ಮ ಪರ್ಸನಲ್ ಯೂಸಿಗೆ ಮಾಡ್ಕೋಬಹುದಾ, ಅಥವಾ ಇದೆಲ್ಲ ನಾವು ರಿಸರ್ಚ್ಗೆ ಹಾಕ್ಬೇಕಾಗುತ್ತೆ? ಇಲ್ಲ, ಅದು ನಿಮ್ಮ ಪೂರ್ಣವಾಗಿ ನಿಮ್ಮ ಪರ್ಸನಲ್ ಯೂಸಿಗೆ. ನಿಮಗೆ ಏನಿ ಇಕ್ವಿಪ್ಮೆಂಟ್ ತಗೊಳ್ಬೇಕಾದ್ರೆ ಅಥವಾ ಬೇರೆ ಏನಾದರೂ ಫೆಸಿಲಿಟಿ ಬೇಕಾದ್ರೆ ಅದನ್ನು ಅಡಿಷನಲ್ ಆಗಿ ಪಡೆದುಕೊಳ್ಬಹುದು ಆ ಫಂಡ್ ಥ್ರೂ. ಸೊ ನಿಮ್ಗೆ ಇದು ಪೂರ್ಣವಾಗಿ ನಿಮ್ಮ ಕೈಗೆ ಸೇರ್ತದೆ. ಪ್ರತಿ ತಿಂಗಳು ಇಷ್ಟಂತ ಅಮೌಂಟ್ ಅವರು ಫಿಕ್ಸ್ ಮಾಡಿರ್ತಾರೆ. ಅದರಿಂದ ಆ ಅಮೌಂಟ್ ನಿಮ್ಗೆ ಪೂರ್ತಿಯಾಗಿ ಸಿಗ್ತದೆ. ಯಾಕಂದ್ರೆ ಹೆಚ್ಚಿನವರು ರಿಸರ್ಚ್ಗೆ ಹೋಗದ ಒಂದು ಕಾರಣ ಅಂತ ಹೇಳಿದ್ರೆ MSc ಆಗ್ಬೇಕಾದ್ರೆ ಹೆಚ್ಚಿನವ್ರಿಗೆ 22-23 ವರ್ಷ ಆಗಿರುತ್ತೆ. ಅದಾದ ನಂತರ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರ್ಲಿಕ್ಕೆ ಇಷ್ಟ ಇರಲ್ಲ. ಸೊ ಹೀಗಿರ್ಬೇಕಾದ್ರೆ ಸ್ಟೈಫಂಡ್ ಅನ್ನೋದು ನಾವು ನಮ್ಮ ಡೈಲಿ ಯೂಸಿಗೆ ಯೂಸ್ ಮಾಡ್ಕೋಬಹುದು, ವರ್ಕ್ ಮಾಡೋ ರೀತಿನೇ. ಆದ್ರೆ ನೀವು ಪೂರ್ಣಕಾಲಿಕವಾಗಿ ಹೋಗ್ಬೇಕಾಗ್ತದೆ. ಫುಲ್ ಟೈಮ್ ಅಂತ ಹೇಳ್ತೇವೆ ನೋಡಿ. ಫುಲ್ ಟೈಮ್ PhDಗೆ ಸಂಶೋಧನಾ ವಿದ್ಯಾರ್ಥಿಗೆ ನಿಮ್ಗೆ ಸ್ಟೈಫಂಡ್ ಸಿಗ್ತದೆ. ಅರೆಕಾಲಿಕವಾಗಿ ನಿಮ್ಗೆ ಸಿಗುದಿಲ್ಲ. ಸೊ ಪೂರ್ಣಕಾಲಿಕವಾಗಿ ನೀವು ಹೋಗುದಾದ್ರೆ ನಿಮ್ಗೆ ತುಂಬಾ ಉತ್ತಮ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತದೆ. ಜನರಲ್ ಆಗಿ ನೀವು ಸ್ನಾತಕೋತ್ತರ ಪದವಿಯ ನಂತರ ಹೋಗುದಾದ್ರೆ 30,000ದಿಂದ 37,000 ತನಕ ನಿಮಗೆ ಸ್ಟೈಫಂಡ್ ಸಿಗ್ತದೆ. ಅದು ನಿಮ್ಮ ಯೂನಿವರ್ಸಿಟಿ ಅಥವಾ ಯೋಜನೆ ಅಥವಾ ಫಂಡ್ ಏನು ಬಂದಿರ್ತದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಜನರಲ್ ಆಗಿ ನಿಮಗೆ 35,000 ಆನ್ ಎನ್ ಎವರೇಜ್ ಹೇಳ್ಬೋದು, ಅದು ಅಷ್ಟು ಸಿಗ್ತದೆ. ಅಥವಾ ಈ ಹೆಂಗಸರಿಗೆ ಪ್ರಧಾನಮಂತ್ರಿಯವರದ್ದು ಬೇರೆ ಯೋಜನೆಗಳುಂಟು. ಸೊ ಅದರಲ್ಲಿ ನಿಮಗೆ ಅಡಿಷನಲ್ ಆಗಿ ಬೆನಿಫಿಟ್ ಸಿಗ್ತದೆ. ಇನ್ಸ್ಪೈರ್ ಅಂತ ಒಂದು ಸ್ಕೀಮ್ ಉಂಟು. ಆ ಸ್ಕೀಮ್ ಅಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಅದು ಯೋಜನೆಯನ್ನು ಕಾರ್ಯಗತಗೊಳಿಸಿದ್ದಾರೆ. ಹಾಗೆ ನೀವು IIT ಅಥವಾ IIScಗೆ PhD ಹೋಗುದಾದ್ರೆ ಆಗ ನಿಮ್ಗೆ 70,000 ರಿಂದ 80,000 ಸ್ಟೈಫಂಡ್ ಸಿಗ್ತದೆ. ಅದು ಓನ್ಲಿ ಫ್ಯೂ ಪೀಪಲ್, ವೆರಿ ಫ್ಯೂ. ಬಟ್ ಹೇಗಂತ ಹೇಳಿದ್ರೆ ಮೊದಲ ವರ್ಷ ನಿಮ್ಗೆ 70,000 ಕೊಡ್ತಾರೆ, ಎರಡನೇ ವರ್ಷದಿಂದ 80,000 ಕೊಡ್ತಾರೆ. ಅದು
ಪೂರ್ಣಕಾಲಿಕ. ಬಟ್ ಸಮ್ ಟರ್ಮ್ ಅದರ ಮೇಲೆ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಿರ್ತಾರೆ. ಆದರೆ ನಿಮಗೆ ಅದೇ ಹೇಳಿದಾಗೆ ಅದು ನಿಮ್ಮ ವಿಷಯದ ಮೇಲೆ, ಈಗ IIT IAS ಓದಾದ್ರೆ ಅದು ಪೂರ್ಣವಾಗಿ ವಿಜ್ಞಾನ ಕೇಂದ್ರಿತ ಸಂಶೋಧನೆ ಅಂತ ಹೇಳ್ಬೋದು. ಅಂತ ಸಂಶೋಧನೆ ಅಥವಾ ವೈದ್ಯಕೀಯ ರಿಲೇಟೆಡ್ ಸಂಶೋಧನೆಯ ಮೇಲೆ ಸ್ಟೈಫಂಡ್ ತುಂಬ ಇರ್ತದೆ. ಸಾಮಾಜಿಕ ವಿಜ್ಞಾನದಲ್ಲಿ ಅಥವಾ ಬೇರೆ ಯಾವುದಾದ್ರೆ ಮಾನವಿಕ ವಿಜ್ಞಾನದಲ್ಲಿ ಆ ಸ್ಟೈಫಂಡ್ ಸ್ವಲ್ಪ ಕಡಿಮೆ ಇರ್ತದೆ. ಯಾಕಂದ್ರೆ ಅವರಿಗೆ ಪ್ರಯೋಗಾಲಯದ ರಿಕ್ವೈರ್ಮೆಂಟ್ ಎಲ್ಲ ಇರುವುದಿಲ್ಲ. ಹಾಗಾಗಿ ಅವರು ದಿನನಿತ್ಯದ ಖರ್ಚುಗಳಿಗೆ ಮಾತ್ರ ಅವರು ಅದನ್ನು ಕೊಡ್ತಾರೆ, ಸ್ಟೈಫಂಡ್ ಕೊಡ್ತಾರೆ. ಓಕೆ ಸರ್, ಇವಾಗ ಸಾಮಾನ್ಯವಾಗಿ ರಿಸರ್ಚ್ ಮಾಡೋರ್ನೆಲ್ಲ ಇವಾಗ ಸೈಂಟಿಸ್ಟ್ ಅಂತ ಕರಿಬಹುದಾ? ಆ ರಿಸರ್ಚ್ ಅದೇ ನಿಮ್ಮದೊಂದು ಮೈಂಡ್ ಸೆಟ್ ಅಥವಾ ನಿಮ್ಮ ಆ ಕಾರ್ಯಶೈಲಿ ಅಂತ ಹೇಳ್ಬೋದು. ಸೈಂಟಿಸ್ಟ್ ಅಂತ ಹೇಳಿದ್ರೆ ಅವರು 24/7 ಅದರಲ್ಲಿ ಇರೋರು, ಒಂದೇ ಏರಿಯಾವನ್ನು ಹಿಡ್ಕೊಂಡು. ನೀವೀಗ ಪ್ರಾಧ್ಯಾಪಕರಾದ್ರೆ ನಿಮಗೆ ಪ್ರವಚನದೊಂದಿಗೆ ನಿಮಗೆ ಸಂಶೋಧನೆಯನ್ನು ಮಾಡಬೇಕಾಗ್ತದೆ. ಸೊ ಈಗ ನಮ್ಮ ವಿಜ್ಞಾನಿಗಳಂತ ಹೇಳಿದ್ರೆ ಒಂದೇ ಒಂದು ವಿಷಯದ ಬಗ್ಗೆ ಆಳವಾಗಿ ಚಿಂತನೆಯನ್ನು ಮತ್ತೆ ಅದರದ್ದು ಪ್ರಾಯೋಗಿಕ ಪ್ರಯೋಗಗಳನ್ನು ನಡೆಸುವುದು ಅಂತ ಹೇಳ್ಬೋದು. ಅಂಥವ್ರಿಗೆ ಸೈಂಟಿಸ್ಟ್ ಅಂತ ಹೇಳ್ಬೋದು. ಸೊ ಜನರಲ್ ಆಗಿ ನಿಮಗೆ ಸೈಂಟಿಸ್ಟ್ ಮತ್ತೆ ಸಂಶೋಧನೆಯಲ್ಲಿ ಸ್ವಲ್ಪ ಡಿಫರೆನ್ಸ್ ಕಾಣ್ತದೆ ಅಲ್ಲಿ ಕಾಣುತ್ತೆ. ಓಕೆ, ಇವಾಗ ನೀವು ಇನ್ಸ್ಪೈರ್ ಅಂತ ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೀರಲ್ವಾ, ಇದೆಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಹೇಗೆ ಸರ್? ನೀವು ಗೌರ್ಮೆಂಟ್ ಪೋರ್ಟಲ್ಗೆ ಹೋಗಬೇಕಾಗ್ತದೆ. ಅಲ್ಲಿ ಮಹಿಳೆಯರಿಗೆ ಅಥವಾ ಯಾರೇ ಸಾಮಾನ್ಯ ಜನರಿಗೆ ಅವರ ರಿಸರ್ಚ್ನ ಬಗ್ಗೆ ತುಂಬ ಬರ್ದು ಇರ್ತಾರೆ. ನೀವು ಅವರ ಫಾರ್ಮ್ ಇರ್ತದೆ, ಅದನ್ನು ಡೌನ್ಲೋಡ್ ಮಾಡಿ ಅವರು ಅಪ್ಲೈ ಮಾಡಿದ್ರೆ ಆಯ್ತು. ಜನರಲ್ ಆಗಿ ಕೆಲವು ವಿಷಯಗಳಿಗೆ ನೀವು ಅದರ ಎಂಟ್ರೆನ್ಸ್ ಎಕ್ಸಾಮ್ ಬರಬೇಕಾಗ್ತದೆ. ಸೊ ನನ್ನ ಸಜೆಷನ್ ಅಂತ ಹೇಳಿದ್ರೆ UGC ನೆಟ್ ಅದನ್ನು ಕ್ಲಿಯರ್ ಮಾಡೋದು ಇರ್ಬೋದು. ಅದು ಸಮಾಜ ವಿಜ್ಞಾನ ಅಥವಾ ವಿಜ್ಞಾನದವರಿಗೆ, ಎಸ್ಪೆಷಲಿ ನಿಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ CSIR ನೆಟ್ ಅಂತ ಬರ್ತದೆ. ಹಾಗೆ ಇಂಜಿನಿಯರಿಂಗ್ನವರಿಗೆ ಗೇಟ್ ಅಂತ ಬರ್ತದೆ. ಹಾಗೆ ಆ ಎಕ್ಸಾಮ್ ಅನ್ನು ಅವರು ಕ್ಲಿಯರ್ ಮಾಡಿ ಮತ್ತೆ ಅಲ್ಲಿ ಅಪ್ಲೈ ಮಾಡಿದ್ರೆ ಆಗ ನಿಮಗೆ ಬೆನಿಫಿಟ್ ಹೆಚ್ಚು. ಹೌದು, ತುಂಬಾ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಮೊದಲಾಗಿ PhDಗೆ ದಾಖಲಾತಿ ಪಡೆದುಕೊಳ್ತಾರೆ. ಈ ವಿಷಯದ ಬಗ್ಗೆ ಗೊತ್ತಾಗುವಷ್ಟೊತ್ತಿಗೆ ಅವರ PhD ಸಂಶೋಧನೆ ಮುಗಿಯುವ ಹಂತಕ್ಕೆ ಬಂದಿರುತ್ತದೆ. ಹಾಗೆ ಈಗ ಕರ್ನಾಟಕ ಗೌರ್ಮೆಂಟ್ ಅಲ್ಲೂ ಮೈನಾರಿಟಿ ಸ್ಕೀಮ್ ಅಂತ ಉಂಟು, ಅವರಿಗೆ ಬೆನಿಫಿಟ್ ಸಿಗ್ತದೆ. ಸೊ ಇದೆಲ್ಲ ಸ್ಕೀಮ್ಗಳು ಆ ಇಲಾಖೆಗಳನ್ನೇ ಹೋಗಿ ನೋಡಬೇಕಾಗ್ತದೆ ನಾವು. ಆ ಇಲಾಖೆಗಳಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಶನ್ ಸಿಗ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು AI ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಿದ್ರೆ ನಿಮಗೆ ಹುಡುಕುವ ಕೆಲಸ ಇಲ್ಲ. ಅದರಲ್ಲಿ ನಿಮಗೆ A to Z ಇನ್ಫಾರ್ಮೇಶನ್ ಸಿಗ್ತದೆ. ಮತ್ತೆ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡಿದ್ರೆ ನಿಮ್ಮ ಸೆಲೆಕ್ಷನ್ ಪ್ರೊಸೀಜರ್, ನಿಮ್ಮ ಯು ವಿಲ್ ಫಾಲೋ ದ ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ. ನನಗೆ ಗೊತ್ತಿರೋ ಮಟ್ಟಕ್ಕೆ ನಮ್ದು ಒಬ್ರು ಪರಿಚಯ ಇರೋರು, ಅವರು ಫಾರಿನ್ ಹೋಗಿ ರಿಸರ್ಚ್ ಮಾಡಿದ್ರು. ಬಟ್ ಸ್ಕಾಲರ್ಶಿಪ್ ಬಂದು ಇಂಡಿಯನ್ ಸ್ಕಾಲರ್ಶಿಪ್. ಸೊ ಆ ರೀತಿ ಇರುತ್ತೆ ಸರ್, ಇಂಡಿಯನ್ ಇಂದ ನಮಗೆ ಗವರ್ಮೆಂಟ್ ಇಂದ ಬೆನಿಫಿಟ್ ಸಿಕ್ಕಿ ನಾವು. ಹೌದು, ನೀವು ಫಾರಿನಿಗೆ ಹೋಗುದಿದ್ರೆ ಸಹ ಕೆಲವು ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗ್ತದೆ, ಪ್ರೊವೈಡೆಡ್ ನಮ್ಮ ಸರ್ಕಾರ ಮತ್ತೆ ಅಲ್ಲಿಯ ಸರ್ಕಾರ ಏನಾದರೂ ತಿಳುವಳಿಕೆ ಒಪ್ಪಂದ ಮಾಡಿಕೊಂಡಿದ್ದರೆ. ಅದು ನಮ್ಮ ಇಲ್ಲಿಯ ಯೂನಿವರ್ಸಿಟಿ ಯಾವುದಾದ್ರೂ ಉದಾಹರಣೆಗೆ ಒಂದು IIT ಯಾವುದೇ ಒಂದು ಯೂನಿವರ್ಸಿಟಿ ಅವರು ಒಡಂಬಡಿಕೆ ಮಾಡಿಕೊಂಡಿದ್ರೆ ಅಲ್ಲಿಯ ಯೂನಿವರ್ಸಿಟಿಗೆ, ಆಗ ನಿಮಗೆ ಇಲ್ಲಿಯ ಸ್ಟೈಫಂಡ್ ಅನ್ನು ತಗೊಂಡೋಗಿ ಅಲ್ಲಿ ಹೋಗಿ ಕಲಿಬಹುದು. ಆ ಪ್ರೊವಿಷನ್ ಅವರು ಮಾಡಿಕೊಡ್ತಾರೆ. ಆಗ ನಮ್ಮ ಡಿಗ್ರಿ ಸಹ ಎರಡು ಕಡೆಯಲ್ಲಿ ಸಹ ಅದಕ್ಕೆ ಸ್ಥಾನಮಾನ ಇರ್ತದೆ. ಓಕೆ, ಅಂಡ್ ಆ ರಿಸರ್ಚ್ ಮುಗಿಸಿ ನಾವು ಮತ್ತೆ ಇಂಡಿಯಾಕ್ಕೆ ಬರಬೇಕಾಗುತ್ತಾ? ಜನರಲ್ ಆಗಿ ಅವರ ಕಂಡೀಷನ್ ಹಾಗಿರ್ತದೆ, ನಿಮ್ಮ ರಿಸರ್ಚ್ ಮುಗಿಸಿ ನಾವು ಇಂಡಿಯಾಕ್ಕೆ ಬರೋದು, ಅಂದ್ರೆ ಅಲ್ಲಿಯ ವ್ಯವಸ್ಥೆಯನ್ನು ಯುಟಿಲೈಸ್ ಮಾಡ್ಕೊಳ್ಬಹುದು. ಉದಾಹರಣೆಗೆ ಅವರ ಪ್ರಯೋಗಾಲಯ ಇರ್ಬೋದು, ಅವರ ಸಾಫ್ಟ್ವೇರ್ ಇರ್ಬೋದು, ಅಂಥದ ಫೆಸಿಲಿಟಿಯನ್ನು ಯುಟಿಲೈಸ್ ಮಾಡಿಕೊಳ್ಳಿಕ್ಕೆ ಆಗ ನಮಗೆ ಅದು ತಿಳುವಳಿಕೆ ಒಪ್ಪಂದವೋ ಅಥವಾ ಆ ಸ್ಟೈಫಂಡ್ ನಾವು ಯೂಸ್ ಮಾಡ್ಕೊಳ್ಬಹುದು. ಓಕೆ, ಇವಾಗ ಒಬ್ರು ಸ್ಟೂಡೆಂಟ್ ಇವಾಗ ರಿಸರ್ಚ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ನೀವು ಏನು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಮೈಂಡ್ ಸೆಟ್ ಇರಬೇಕು? ಎಕ್ಸಾಮಿಗೆ ಪ್ರಿಪರೇಷನ್ ಆಗಬೇಕು, ಓಕೆ. ಬಟ್ ಇವಾಗ ನಾವು ನಾರ್ಮಲ್ ಥಿಯರಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋ ರೀತಿನೂ, ನಾವು ಇವಾಗ CSIR ನೆಟ್ ಬರಿಬೇಕಾದ್ರೆ ಪ್ರಿಪೇರ್ ಆಗುವಂಥ ರೀತಿನೂ ಡಿಫ್ರೆಂಟ್ ಇರುತ್ತೆ. ಹೌದು, ಈಗ ಅದೆಲ್ಲ ರಾಷ್ಟ್ರಮಟ್ಟದ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳ್ಬೋದು. ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತುಂಬಾ ಜನರು ಪ್ರಿಪೇರ್ ಆಗಿಯೇ ಬರ್ತಾರೆ. ಪಾಸ್ ಪರ್ಸೆಂಟೇಜು ತುಂಬಾ ಕಡಿಮೆ, 10% ಅಂತ ಹೇಳ್ಬೋದು. ಅಷ್ಟೇ ಜನರನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ನಿಮಗೆ ನೆಟ್ ಕ್ಲಿಯರ್, UGC ನೆಟ್ ಕ್ಲಿಯರ್ ಆದ್ಮೇಲೆ ನಿಮಗೆ ಅಧ್ಯಾಪಕ ಹುದ್ದೆಗೂ ಅಪ್ಲೈ ಮಾಡ್ಬೋದು ಅಥವಾ ಸಂಶೋಧನೆಗೂ ಅಪ್ಲೈ ಮಾಡ್ಬೋದು. ಸೊ ಪ್ರಿಪರೇಷನ್ ಹೇಗೆ ಅಂತ ಹೇಳಿದ್ರೆ, ನೀವು ಒಂದು ಪಠ್ಯಕ್ರಮವನ್ನು ತಗೊಂಡು, ಸಿಲೆಬಸ್ ಏನಂತ ಹೇಳ್ತೇವೆ, ಅದನ್ನು ತಗೊಂಡು ಆಳವಾಗಿ ಅಧ್ಯಯನ ಮಾಡ್ಕೊಳ್ಬೇಕು. ಅದರ ಬಗ್ಗೆ ಸರಳ ಜ್ಞಾನ ನಮಗೆ ಸಾಕಾಗುವುದಿಲ್ಲ. ಸೊ ಆಳವಾದ ಅಧ್ಯಯನ ಮಾಡಿಕೊಂಡಲ್ಲಿ ನಿಮಗೆ ಬಾಯ್ಪಾಠ ಮಾಡುವಂಥದ್ದು ಏನಿಲ್ಲ.
ಸೊ ನಾವೇನು ಹೇಳ್ತೇವೆ ಶ್ರವಣ ಮನನ ನಿಧಿಧ್ಯಾಸನ ಅಂತ. ಸೊ ಅದನ್ನು ಮನನ ಮಾಡಿಕೊಂಡು ಅಪ್ಲಿಕೇಶನ್ ಲೆವೆಲ್ಗೆ ಹೋದ್ರೆ ಆಗ ನಿಮ್ಗೆ ಅಲ್ಲಿ ಕೇಳುವ ಯಾವುದೇ ಕ್ವಶನ್ಗೆ ಸಹ ಪ್ರಶ್ನೆಗೆ ಸಹ ಉತ್ತರ ಕಂಡುಹಿಡಿಕೊಳ್ಬಹುದು. ಸೊ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಿಮ್ಗೆ ಮೂಲ ಜ್ಞಾನದ ಒಟ್ಟಿಗೆ ಯಾವುದೇ ಪ್ರಶ್ನೆಯನ್ನು ಎಷ್ಟು ವೇಗವಾಗಿ ಉತ್ತರಿಸಬಹುದು ಅದು ಸಹ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗ್ತದೆ. ಸೊ ಅದು ನೀವು ಪ್ರಾಕ್ಟೀಸ್ ಮಾಡಿಯೇ ಬರ್ತದೆ. ಮತ್ತೆ ಮಾಕ್ ಟೆಸ್ಟ್ ಇರ್ಬೋದು ಅಥವಾ ಓಲ್ಡ್ ಕ್ವಶನ್ ಪೇಪರ್ ಅನ್ನು ಇರ್ಬೋದು ರೆಫರ್ ಮಾಡಿ ಹೋಗೋದ್ರಿಂದ ನಿಮ್ಗೆ ರ್ಯಾಂಕಿಂಗ್ ಉತ್ತಮವಾಗಿ ಲಭಿಸ್ತದೆ. ನೀವು ತುಂಬಾ ಬ್ರಾಡ್ ಪಠ್ಯಕ್ರಮವನ್ನು ಉಪಯೋಗಿಸಿದ್ರೆ ಆಗ ಅಲ್ಲಿ ಕೆಲವು ಕ್ವಶನ್ ಬರದಿರ್ಬೋದು. ಹಾಗಾಗಿ ಆ ಪಠ್ಯಕ್ರಮವನ್ನು ತಕೊಂಡು ಅದರ ಪ್ರಕಾರ ನಾವು ಪ್ರಿಪರೇಷನ್ ಮಾಡೋದು ತುಂಬಾ ಒಳಿತು. ಅಂದ್ರೆ ಆ ಸಿಲೆಬಸ್ CSR ನೆಟ್ಟಿಗೆ ಯಾವ ಸಿಲೆಬಸ್ ಅಂತ ಹಾಕಿರ್ತಾರೆ, ಹೌದು ಹಾಕ್ತಿರ್ತಾರೆ. ಯಾವುದೇ ಕೋಚಿಂಗ್ ಇಲ್ಲದೆ ಪಾಸ್ ಮಾಡ್ಕೊಳ್ಬಹುದು. ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಏನಾದ್ರು ಸಿಕ್ಕಿದ್ರೆ ಅದರ ಪ್ರಕಾರ ಈಗ ನಿಮಗೆ ಕ್ವಶನ್ ಪೇಪರ್ ಅಥವಾ ಅದರ ಸೊಲ್ಯೂಷನ್ ಕಂಡುಹುಡ್ಕೊಳ್ಳೋದು ದೊಡ್ಡ ಕಷ್ಟ ಇಲ್ಲ. ಆದರೆ ನಿಮಗೆ ಒಂದು ಶಿಸ್ತುಬದ್ಧ ಪ್ರಿಪರೇಷನ್ ಅಂತ ಹೇಳ್ತಾರೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಸರ್ಫೇಷಿಯಲ್ ನಾಲೆಜ್ ನಿಮ್ಗೆ ಯೂಸ್ ಆಗುದಿಲ್ಲ. ನಾವು ತುಂಬಾ ಸಲ ಎಕ್ಸಾಮ್ ಅನ್ನು ಜಸ್ಟ್ ಊರು ಹೊಡೆದು ಪಾಸ್ ಆಗ್ತಾರೆ. ಸೊ ಅಂತ ಪ್ರಿಪರೇಷನ್ ನಿಮ್ಗೆ ಯೂಸ್ ಆಗುದಿಲ್ಲ, ಯಾಕಂದ್ರೆ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಇರುವುದರಿಂದ. ಸೊ ಸ್ವಲ್ಪ ಕಠಿಣ ಪರಿಶ್ರಮ ಬೇಕಾಗ್ತದೆ. ಓಕೆ, ಇವಾಗ ಏನು ಕಠಿಣ ಪರಿಶ್ರಮ ಹಾಕಿ ಇವಾಗ ರಿಸರ್ಚ್ ಫೀಲ್ಡಿಗೆ ಬಂದಾದ ನಂತರ ರಿಸರ್ಚ್ ಫೀಲ್ಡ್ ಅಲ್ಲಿ ನಾವು ಫೇಸ್ ಮಾಡುವಂತ ಚಾಲೆಂಜಸ್ ಯಾವ ರೀತಿ ಇರುತ್ತೆ? ಮೊದಲನೇದಾಗಿ ನಿಮಗೆ ಅನಿಶ್ಚಿತತೆ. ನಿಮಗೆ ಒಂದು ಫೇಸಿಂದ ಇನ್ನೊಂದು ಫೇಸಿಗೆ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು. ಸ್ನಾತಕೋತ್ತರ ಪದವಿ ಸಹ ಜನರಲ್ ಆಗಿ ನಿಮಗೆ ಎಕ್ಸಾಮ್ ಬರೆದು ಪಾಸ್ ಆಗುದೇ. ಸ್ನಾತಕೋತ್ತರ ಪದವಿಯಲ್ಲಿ ಸಹ MS ಬೈ ರಿಸರ್ಚ್ ಅಂತ ಫೀಲ್ಡ್ ಉಂಟು. ಅದು ಬಿಟ್ರೆ ಉಳಿದದೆಲ್ಲ ಎಕ್ಸಾಮ್ ಬರ್ದೆ ಪಾಸ್ ಆಗುವಂತದ್ದು. ಹಾಗಾಗಿ ಇಲ್ಲಿ ಎಕ್ಸಾಮ್ ಅಂತ ಏನಿಲ್ಲ. ಎಕ್ಸಾಮ್ ನಿಮಗೆ 4-5 ಸಬ್ಜೆಕ್ಟ್ ಎಕ್ಸಾಮ್ ಇರ್ತದೆ, ಆದರೆ ಅದು ನಿಮ್ಮ ಪದವಿಗೆ ಕೌಂಟ್ ಆಗುದಿಲ್ಲ. ನೀವು ಅದನ್ನು ಕ್ಲಿಯರ್ ಮಾಡಬೇಕಾಗ್ತದೆ. ಎಲ್ಲ ಯೂನಿವರ್ಸಿಟಿಯಲ್ಲಿ ಉಂಟು. ಸೊ ನಿಮಗೆ ರಿಸಲ್ಟ್ ಬರುವುದೇ ವೆರಿ ಇಂಪಾರ್ಟೆಂಟ್. ಸೊ ಅದು ರಿಸಲ್ಟ್ ನೀವು ಹೇಳಿದಾಗೆ ಬರುವುದಿಲ್ಲ. ನಿಮ್ಗೆ ಇವತ್ತೇ ರಿಸಲ್ಟ್ ಬೇಕಂತ ಹೇಳಿದ್ರೆ ಸಿಗುದಿಲ್ಲ. ಸೊ ನೀವು ಕೆಲಸ ಮಾಡ್ತೀರಿ, ರಿಸಲ್ಟ್ ಬರುವುದಿಲ್ಲ, ಎಷ್ಟು ಸಮಯ ಅಂತ ನಿಮಗೆ ಗೊತ್ತಿಲ್ಲ. ಸೊ ಆ ಅನಿಶ್ಚಿತತೆಯೇ ಒಂದು ಹೇಳ್ಬೋದು ನಿಮ್ಗೆ ಪಾಠ ಅಂತ ಹೇಳ್ಬೋದು. ಸೊ ನಿಮ್ಗೆ PhD ಯಲ್ಲಿ ಅಥವಾ ಸಂಶೋಧನೆಯಲ್ಲಿ ಬೇಕಾದದ್ದು ತಾಳ್ಮೆ ಇಲ್ಲದಿದ್ರೆ ನಿಮ್ಗೆ ಮತ್ತೆ ಎಲ್ಲದರ ಸಬ್ ಪ್ರಾಡಕ್ಟ್ ಕಾಣ್ತದೆ. ಅಂದ್ರೆ ನಿಮ್ಗೆ ಹೇಳ್ಬೋದು ಒತ್ತಡ ಅಥವಾ ಫ್ರಸ್ಟ್ರೇಷನ್ ಏನಂತ ಹೇಳ್ಬೋದು, ಅದೆಲ್ಲವೂ ಬರ್ತದೆ. ಯಾಕಂತ ಹೇಳಿದ್ರೆ ನಿಮ್ಮ ಗೋಲ್ ಜಸ್ಟ್ ಟು ಗೆಟ್ ದ ಡಿಗ್ರಿ. ಸೊ ನೀವು ಆ ಸಬ್ಜೆಕ್ಟ್ ಅನ್ನು ಅಥವಾ ವಿಷಯವನ್ನು ಪ್ರೀತಿಸಿ ಹೋಗದಿದ್ರೆ, ನೀವು ಜಸ್ಟ್ ಫಾರ್ ದ ಸೇಕ್ ಆಫ್ ಡಿಗ್ರಿ ಹೋದರೆ ಆಗ ಸಂಶೋಧನೆಯಲ್ಲಿ ನಿಮಗೆ ಬೇಗ ಒಂದು ಉತ್ತರ ಸಿಗುವುದಿಲ್ಲ. ಯಾಕಂದ್ರೆ ಇದು ಉತ್ತರ ಫೈನಲಿ ಯಾವುದೇ ಒಂದು ಪ್ರಾಬ್ಲಮ್ಗೆ ನೀವು ಉತ್ತರ ಕಂಡುಕೊಳ್ಳುವುದೇ ನಿಮ್ಮದು ಗೋಲ್. ಸೊ ಅದಕ್ಕೋಸ್ಕರ ನಿಮಗೆ ತಾಳ್ಮೆ ತುಂಬ ಪ್ರಾಮುಖ್ಯತೆ ಅಲ್ಲಿ. ಸರಿ, ಇವಾಗ ನೀವು ತಾಳ್ಮೆ ತುಂಬಾ ಪ್ರಾಮುಖ್ಯತೆ ಅಂತ ಹೇಳಿದ್ರಿ. ಹಾಗಾದ್ರೆ ಇವಾಗ ರಿಸಲ್ಟ್ ಸಿಗೋದು ಲೇಟ್ ಆಯ್ತು, ನಮ್ಮ ರಿಸರ್ಚ್ ಲೇಟ್ ಆಯ್ತು, ಅವಾಗ ಸ್ಟೈಪೆಂಡ್ ಆಲ್ ದ ಟೈಮ್ ನಮ್ಮ ಮುಗಿಯುವವರೆಗೆ ನಮಗೆ ಸ್ಟೈಪೆಂಡ್ ಸಿಗುತ್ತಾ? ಜನರಲ್ ಆಗಿ ಸ್ಟೈಫಂಡ್ ಅನ್ನು ಅವರು ಒಂದು ಟೈಮ್ ಫ್ರೇಮಿಗೆ ಫಿಕ್ಸ್ ಮಾಡಿರ್ತಾರೆ. ಫುಲ್ ಟೈಮ್ PhD ಅವರಿಗೆ 3 ವರ್ಷ ಅಂತ. ನೀವು ಯಾವುದೇ ಜನರಲ್ ಆಗಿ ಎಲ್ಲ ಯೂನಿವರ್ಸಿಟಿಯಲ್ಲಿ ಫುಲ್ ಟೈಮ್ 3 ವರ್ಷ ಇರ್ತದೆ, ಅರೆಕಾಲಿಕ 4ರಿಂದ 5 ವರ್ಷ ಇರ್ತದೆ. ಸೊ 3 ವರ್ಷಕ್ಕೆ ನಿಮಗೆ ಸ್ಟೈಫಂಡ್ ಸಿಗ್ತದೆ. ಅದು ಡಿಲೇ ಆಗ್ಬೋದು, ಆಡಳಿತಾತ್ಮಕ ಏನಾದರೂ ಸಮಸ್ಯೆಗಳಿದ್ರೆ ಅದು ಡಿಲೇ ಆಗ್ಬೋದು, ಅಥವಾ ನಿಮ್ಮ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಹೇಳ್ತೇವೆ, ಆ ಪ್ರೋಗ್ರೆಸ್ ರಿಪೋರ್ಟ್ ಸರಿ ಇಲ್ಲದಿದ್ರೆ ಅಥವಾ ನಿಮ್ಮ ಹಾಜರಾತಿ ಸರಿ ಇಲ್ಲದಿದ್ರೆ ಅದರಿಂದಾಗಿ ಅದು ಡಿಲೇ ಆಗುವ ಚಾನ್ಸ್ ಉಂಟು. ಅದು ನಿಮಗೆ ಸಿಗ್ತದೆ. ಅದರ ಟೈಮ್ ಫ್ರೇಮ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 3 years ಇರ್ತದೆ. ವಿದಿನ್ 3 years ವಿ ಹ್ಯಾವ್ ಟು ಕಂಪ್ಲೀಟ್. ನೀವು ಅದಕ್ಕಿಂತ 3 ವರ್ಷಕ್ಕಿಂತ ಹೆಚ್ಚು ತಗೊಳ್ಬಹುದು ನಿಮ್ಮ ರಿಸರ್ಚ್ಗೆ, ಆದ್ರೆ ನಿಮ್ಗೆ ಸ್ಟೈಫಂಡ್ ಸಿಗುದಿಲ್ಲ, ಆಗ ಸಿಗಲ್ಲ, ಆಗುದಿಲ್ಲ. ಇನ್ನೊಂದು ಹೆಚ್ಚಿನ ಮಾತು ಬರುವಂತದ್ದು, ರಿಸರ್ಚ್ ಮಾಡ್ಬೇಕಾದ್ರೆ ಗೈಡ್ ಕರೆಕ್ಟ್ ಆಗಿರ್ಬೇಕು. ನಿಮ್ಮ ರಿಸರ್ಚ್ ಅನ್ನೋದು ಕಂಪ್ಲೀಟ್ ಗೈಡೇ ದೇವರಾಗಿರ್ತಾರೆ. ಸೊ ಹೌದಾ, ಗೈಡ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹೌದು, ಅಲ್ಲಿ ನಿಮ್ಗೆ ಗೈಡ್ ಅಂತ ಹೇಳಿದ್ರೆ ಗುರುಗಳಂತೆ ಅಂತ ಹೇಳ್ಬೋದು, ಅವರು ಮಾರ್ಗದರ್ಶಕರಾಗಿರ್ತಾರೆ. ಸೊ ಮಾರ್ಗದರ್ಶನ ಅಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಅವರು ಖಾಲಿ ಸೈನ್ ಹಾಕುದಾ ಅಥವಾ ಒಂದು ಪ್ರೊಸೀಜರ್ ಅನ್ನು ನಿಮ್ಗೆ ಹೇಳುದಾ ಅದಲ್ಲ. ಅದರ ಬದಲಾಗಿ ಒಂದು ಸಮಸ್ಯೆಗೆ ಹೇಗೆ ಪರಿಹಾರ ಕಂಡುಕೊಳ್ಳುವುದು, ಅದರ ಮೆಥಡಾಲಜಿ, ಈಗ ರಿಸರ್ಚ್ ಮೆಥಡಾಲಜಿ ಅಂತ ಹೇಳ್ತೇವೆ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ಅದು ವಿದ್ಯಾರ್ಥಿಗೆ ಮೊದಲ ಅನುಭವ ಇಲ್ಲದಿದ್ರಿಂದ ಅವರು ಗುರುಗಳೇ ಅದಕ್ಕೆ ಮಾರ್ಗದರ್ಶನ ಮಾಡಬೇಕಾಗ್ತದೆ. ಸೊ ಆ ಪರಿಸ್ಥಿತಿಯಲ್ಲಿ ಒಬ್ಬ ಉತ್ತಮ ಮಾರ್ಗದರ್ಶಕ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಮತ್ತೆ 2ನೇ ಹಂತದಲ್ಲಿ ನಿಮ್ಮ ಪ್ರಬಂಧವನ್ನು, ಈಗ ಯಾವುದೇ ನಿಯತಕಾಲಿಕದಲ್ಲಿ ಪ್ರಕಟಣೆ, ಜರ್ನಲ್ ಪಬ್ಲಿಕೇಶನ್ ಅಂತ ಹೇಳ್ತೇವೆ, ಅಲ್ಲಿ ಪಬ್ಲಿಕೇಶನ್ ಮಾಡಬೇಕಾದ್ರೆ ರೈಟಿಂಗ್ ಸ್ಕಿಲ್ ಅಂತ ಹೇಳ್ತಾರೆ ನೋಡಿ,
ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ನೀವು ನಿಮಗೆ ಮೊದಲ ಅನುಭವ ಅಂದ್ರಿಂದ ಯಾವುದೇ ವಿದ್ಯಾರ್ಥಿಗಳೇ ಮೊದಲ ಅನುಭವದಲ್ಲಿ ಅವರಿಗೆ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಗೈಡ್ ಅಲ್ಲಿ ತುಂಬಾ ಹ್ಯಾಂಡ್ ಹೋಲ್ಡ್ ಮಾಡಬೇಕಾಗ್ತದೆ. ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ನಿಮ್ಮ ಮಾರ್ಗದರ್ಶಕರ ಒಂದು ಸೆಲೆಕ್ಷನ್ ಅಂತ ಹೇಳ್ಬೋದು. ಇನ್ನು ಅದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಿಮ್ಗೆ ಆ ಮಾರ್ಗದರ್ಶಕರು ಇಫ್ ಈಸ್ ಎ ಆಕ್ಟಿವ್ ರಿಸರ್ಚರ್ ಅಂತ ಹೇಳ್ಬೋದು. ಆಕ್ಟಿವ್ ರಿಸರ್ಚರ್ ಅಂತ ಹೇಳಿದ್ರೆ ಅವರು ಸಂಶೋಧನಾ ವಿದ್ಯಾರ್ಥಿಗಳು ಇಲ್ಲದೆಯೂ ಸಂಶೋಧನೆ ಕೈಗೆತ್ತಿಕೊಂಡಿದ್ದಿದ್ರೆ. ಯಾಕಂದ್ರೆ ನಾವು ತುಂಬಾ ಸಲ ನಮ್ಮ ತಿಳುವಳಿಕೆ ಏನಂದ್ರೆ ಸಂಶೋಧನೆ ಅಂತ ಹೇಳಿದ್ರೆ ಒಂದು ಡಿಗ್ರಿ ಪದವಿಯ ನಂತರ ಸಂಶೋಧನೆ ಮಾಡ್ಲಿಕ್ಕಿಲ್ಲ ಅಂತ. ಅದು ಇಂದಿನ ಕಾಲದ ಘಟ್ಟದಲ್ಲಿ ತಪ್ಪಂತ ಹೇಳ್ಬೋದು. ಇಂದಿನ ಕಾಲದ ಘಟ್ಟದಲ್ಲಿ ಅವರು ಆ ಮನಸ್ಥಿತಿಯನ್ನು ಇಟ್ಕೊಂಡು ಪ್ರತಿದಿನವೂ ಸಂಶೋಧನೆಯಲ್ಲಿ ತೊಡಗಿದ್ರೆ ಅವರು ಒಬ್ರು ಉತ್ತಮ ಮಾರ್ಗದರ್ಶಕರು ಅಂತ ಹೇಳ್ಬೋದು. ಅಂದ್ರೆ ಅವರಿಗೆ ಇನ್ ಅಂಡ್ ಔಟ್ ಆಫ್ ರಿಸರ್ಚ್ ಗೊತ್ತಿರ್ತದೆ ಅಂತ ಹೇಳ್ಬೋದು. ಸೊ ಅಂತ ಮಾರ್ಗದರ್ಶಕರನ್ನು ನೀವು ಹುಡುಕುವುದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲದಿದ್ರೆ ಮಾರ್ಗದರ್ಶಕರು ತಮ್ಮ ಇತಿಮಿತಿಯೊಳಗಡೆ ಮಾತ್ರ ನಿಮ್ಗೆ ಡೈರೆಕ್ಷನ್ ಕೊಡ್ತಾರೆ. ಇಂದಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಿಮ್ಮ ಪಬ್ಲಿಕೇಶನ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಕೆಲವು ಸಲ ನಿಮ್ಮ ಹತ್ರ ನಾವೀನ್ಯತೆ ಇದ್ರು, ನಿಮ್ಮ ಒರಿಜಿನಾಲಿಟಿ ಇದ್ರು, ಪಬ್ಲಿಕೇಶನ್ ತುಂಬಾ ತೊಡಕಾಗ್ತದೆ. ಅಂತ ಕೇಸಲ್ಲಿ ನಿಮ್ಗೆ ಒಳ್ಳೆ ಮಾರ್ಗದರ್ಶಕರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಪಬ್ಲಿಕೇಶನ್ ಅಂದ್ರೆ ಯಾವ ರೀತಿ ಸರ್? ನಿಮ್ಗೆ ಪಬ್ಲಿಕೇಶನ್ ಈಗ ಅವರ ಒಂದು ವಿಷಯದಲ್ಲಿ ಫೀಲ್ಡ್ ಅಲ್ಲಿ ಜರ್ನಲ್ ಅಂತ ಹೇಳ್ತೇವೆ ನಾವು, ನಿಯತಕಾಲಿಕ ಅಂತ. ಸೊ ಅಂತ ಜರ್ನಲ್ ತುಂಬಾ ಇರ್ತದೆ. ಅದರಲ್ಲಿ ಸ್ಕೋಪಸ್ ಇಂಡೆಕ್ಸ್ ಜರ್ನಲ್ ಇರ್ಬೋದು, ವೆಬ್ ಆಫ್ ಸೈನ್ಸ್ ಜರ್ನಲ್. ಇದು ಇಂಡೆಕ್ಸಿಂಗ್ ಅಂತ ಹೇಳಿದ್ರೆ ಆ ಒಂದು ಏಜೆನ್ಸಿ ಅಂತ ಹೇಳ್ಬೋದು. ಆ ಏಜೆನ್ಸಿಯವರು ಅದಕ್ಕೆ ನಾವೇ ಹೇಳ್ಬೋದು ಒಂದು ಹಾಲ್ ಮಾರ್ಕ್ ಕೊಟ್ಟಾಗೆ. ಸೊ ಹಾಗೆ UGC ಕೇರ್ ಲಿಸ್ಟ್ ಅಂತ ಉಂಟು, UGC ಕೇರ್ ಲಿಸ್ಟ್ ಆಫ್ ಜರ್ನಲ್ಸ್ ಅಂತ ಉಂಟು. ಸೊ ತುಂಬಾ ಯೂನಿವರ್ಸಿಟಿಗಳು, ಸೆಂಟ್ರಲ್ ಯೂನಿವರ್ಸಿಟಿ ಅವರ ಸ್ಟೇಟ್ ಯೂನಿವರ್ಸಿಟಿ ಅವರಲ್ಲಿ UGC ಕೇರ್ ಅನ್ನು ಪ್ರಿಫರ್ ಮಾಡ್ತಾರೆ. ಆ ಲಿಸ್ಟ್ ಆಫ್ ಜರ್ನಲ್ ಅಲ್ಲಿ ನಿಮ್ಮ ಪ್ರಬಂಧವನ್ನು ಪ್ರಕಟಿಸಬೇಕಾಗ್ತದೆ. ಪ್ರಕಟಣೆ ನಿಮ್ಮ ಸಂಶೋಧನೆಯ ನಾವೀನ್ಯತೆ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವೀನ್ಯತೆ ತುಂಬಾ ಇದ್ರೆ ಪ್ರಕಟಣೆ ಬೇಗ ಆಗ್ತದೆ, ಇಲ್ಲದಿದ್ರೆ ಅದು ತುಂಬಾ ಸಮಯ ತಗೊಳ್ತದೆ. ಈಗ ನೀವು ನಿಮ್ಮ ಸಂಶೋಧನೆ ಮಾಡಿ ನಿಮಗೆ ರಿಸಲ್ಟ್ ಬಂತು, ಸೊ ಆನ್ ಎನ್ ಎವರೇಜ್ ಇಟ್ ವಿಲ್ ಟೇಕ್ ಫ್ರಮ್ 3 months to 1 year. ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಆ ಸಂಶೋಧನೆಯನ್ನು ನೀವು ಅಲ್ಲಿಗೆ ಕಳಿಸಿ ಹೇಳ್ಬೋದು ನಿಯತಕಾಲಿಕಕ್ಕೆ. ಅಲ್ಲಿ ಮೊದಲನೇದಾಗಿ ಅವರು ಸಂಪಾದಕರು, ನಮ್ಮ ಎಡಿಟರ್ ಅಂತ ಹೇಳ್ತಾರೆ, ಅವರದನ್ನು ನೋಡ್ತಾರೆ. ಅದು ಅವರ ಏಮ್ ಮತ್ತೆ ಸ್ಕೋಪಿಗೆ ರಿಲೇಟ್ ಆಗದಿದ್ರೆ ಅಥವಾ ನಾವೀನ್ಯತೆ ಇಲ್ಲದಿದ್ರೆ, ಹೆಚ್ಚಾಗಿ ನಾವೀನ್ಯತೆ ಇಲ್ಲದಿದ್ರೆ ಅದನ್ನು ಡೆಸ್ಕ್ಟಾಪ್ ರಿಜೆಕ್ಷನ್ ಅಂತ ಮಾಡ್ತಾರೆ. ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ ಮುಂದಿನ ಹಂತಕ್ಕೆ ತಗೊಂಡೋಗುದಿಲ್ಲ. ಇನ್ ಕೇಸ್ ನಿಮ್ಮ ಸಂಪಾದಕರು ನಾವೀನ್ಯತೆನ ಐಡೆಂಟಿಫೈ ಮಾಡಿ ನಿಮ್ಮ ಪ್ರಕಟಣೆ ಬ್ರೀಫ್ಲಿ ಇಫ್ ಈಸ್ ಹ್ಯಾಪಿ ಅದನ್ನು ನೆಕ್ಸ್ಟ್ ಹಂತಕ್ಕೆ ತಗೊಂಡು ಹೋಗ್ತಾರೆ. ಇನ್ನು ಮುಂದಿನ ಹಂತದಲ್ಲಿ ಅದನ್ನು ಆ ಏರಿಯಾದ ಎಕ್ಸ್ಪರ್ಟ್ಸ್ ಏನಿರ್ತಾರೆ, ವಿಷಯ ವಿದ್ವಾಂಸರು ಯಾರಿರ್ತಾರೆ ಅವರಿಗೆ ಕಳಿಸ್ತಾರೆ. ಅಲ್ಲಿ ಅವರು ಅದನ್ನು ರಿವ್ಯೂ ಮಾಡಿ 3 ಡಿಸಿಷನ್ ತಗೊಳ್ತಾರೆ. ಅಕ್ಸೆಪ್ಟ್ ಮಾಡುದಾ, ರಿಜೆಕ್ಟ್ ಮಾಡುದಾ ಅಥವಾ ರಿವಿಷನ್ಗೆ ಕಳಿಸುದಾ ಅಂತ. ಆಗ ನಿಮ್ಗೆ ರಿವಿಷನ್ಸ್ಗೆ ಬಂದ್ರೆ ಅವರು ಏನೆಲ್ಲ ಮಾರ್ಗದರ್ಶನ ಮಾಡಿರ್ತಾರೆ, ಕಮೆಂಟ್ಸ್ ಮಾಡಿರ್ತಾರೆ, ಅದರ ಮೇಲೆ ನೀವು ರಿವಿಷನ್ ಮಾಡಬೇಕಾಗ್ತದೆ. ರಿವಿಷನ್ ಮಾಡಿ ಪುನಃ ಕಳಿಸ್ಬೇಕಾಗ್ತದೆ. ಸೊ ಅದನ್ನು ಎಷ್ಟು ಸಲ ರಿವಿಷನ್ ಮಾಡಬೇಕೆನ್ನುವುದು ಅವರಿಗೆ ಬಿಟ್ಟದು, ಆ ನಿಯತಕಾಲಿಕ ಆ ಜರ್ನಲ್ಗೆ. ಅಲ್ಲಿ ಅಕ್ಸೆಪ್ಟ್ ಆದ ಮೇಲೆ, ರಿವಿಷನ್ ಎಲ್ಲ ಅಕ್ಸೆಪ್ಟ್ ಆದ್ಮೇಲೆ ಅದನ್ನು ಪ್ರಕಟಣೆಗೊಳ್ಳುತ್ತದೆ. ಈಗ ಈ ಕಂಪ್ಲೀಟ್ ಪ್ರೊಸೆಸ್ ಕೆಲವು ಸಲ 3 ತಿಂಗಳಲ್ಲೂ ಆಗ್ಬೋದು, ಕೆಲವು ಸಲ 2 ವರ್ಷವೂ ಆಗ್ಬೋದು. ಹಾಗಾಗಿ ಅದಕ್ಕೆ ನಿಮಗೆ ಒಂದು ಟೈಮ್ ಫ್ರೇಮ್ ಅಂತೆಲ್ಲ. ಹಾಗಾಗಿ ಇಲ್ಲಿ ಏನಾಗ್ತದೆ, ನಿಮ್ಮ ಸಂಶೋಧನೆ ಆಗಿರ್ತದೆ, ಪ್ರಬಂಧ ಸಹ ಒಂದು ಹಂತಕ್ಕೆ ತಲುಪಿರ್ತದೆ, ಆದರೆ ನಿಮ್ಮದು ಪಬ್ಲಿಕೇಶನ್ ಆಗಿರುವುದಿಲ್ಲ. ಈಗ ಹೆಚ್ಚಿನ ಯೂನಿವರ್ಸಿಟಿಯಲ್ಲಿ ಪಬ್ಲಿಕೇಶನ್ ಕೇಳ್ತಾರೆ. ತುಂಬಾ ಒಳ್ಳೆ ಯೂನಿವರ್ಸಿಟಿಯಲ್ಲಿ ಅಥವಾ ಎಲ್ಲಿ ನಿಮಗೆ ಹೆಚ್ಚು ಸ್ಟೈಫಂಡ್ ಕೊಡ್ತಾರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಹೈ ಇರ್ತದೆ. ಸೊ ಅವರು ಇಷ್ಟೇ ಪೇಪರ್ ಆರ್ಟಿಕಲ್ ಅನ್ನು ಇಷ್ಟು ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡಿರ್ಬೇಕಂತ ಹೇಳ್ತಾರೆ. ಅದರಲ್ಲಿ ಅವರು ಲೆವೆಲ್ ಆಫ್ ಕ್ವಾರ್ಟೈಲ್ ಅಂತ ಹೇಳ್ತೇವೆ, ಲೆವೆಲ್ ಆಫ್ ಜರ್ನಲ್ ಅದನ್ನು ಸ್ಪೆಸಿಫೈ ಮಾಡಿರ್ತಾರೆ. ಸ್ವಂತ ಕೇಸಲ್ಲಿ ನಿಮ್ಮ PhD ಸ್ವಲ್ಪ ಡಿಲೇ ಆಗುವ ಚಾನ್ಸ್ ಇರ್ತದೆ. ಒಂದು PhD ಅವಾರ್ಡ್ ಆಗಬೇಕಾದ್ರೆ ಇಷ್ಟೇ ಪೇಪರ್ ಪಬ್ಲಿಷ್ ಆಗಬೇಕಂತ ಹೆಚ್ಚಿನ ಯೂನಿವರ್ಸಿಟಿಯಲ್ಲಿ ರೂಲ್ಸ್ ಮಾಡಿರ್ತಾರೆ. ಹಾಗಾಗಿ ಆ ಸಂಶೋಧನೆ ನಿಮ್ದು ಮುಂದೆ ಹೋಗ್ತದೆ. ಸೊ ಹಾಗಾಗಿ ನಾನು ಹೇಳೋದಾದ್ರೆ ಮಾರ್ಗದರ್ಶಕರು ಇಂಪಾರ್ಟೆಂಟ್ ಆಗ್ತದೆ ನಿಮ್ಗೆ. ಮತ್ತೆ ಜರ್ನಲ್ ಪಬ್ಲಿಕೇಶನ್ ನ ಬಗ್ಗೆ ಮಾರ್ಗದರ್ಶಕರು ನಿಮ್ಗೆ ಒಳ್ಳೆದಿದ್ರೆ ಅವರು ತುಂಬಾ ಗೈಡ್ ಮಾಡ್ತಾರೆ, ಹೇಗೆ ಪಬ್ಲಿಷ್ ಮಾಡೋದು, ಯಾವ ಜರ್ನಲ್ ಹಾಕ್ಬೋದು, ಅದರ ಕಮೆಂಟ್ಸ್ ಬಂದ್ರೆ ಅದನ್ನು ಹೇಗೆ ಆನ್ಸರ್ ಮಾಡೋದು. ನಿಮ್ಮ ನಾವೀನ್ಯತೆ ಕಡಿಮೆ ಇದ್ದಷ್ಟು ನಿಮ್ಗೆ ಕಮೆಂಟ್ಸ್ ಹೆಚ್ಚಾಗ್ತದೆ. ನಾವೀನ್ಯತೆ ಹೆಚ್ಚಿದ್ದು, ಒರಿಜಿನಾಲಿಟಿ ಇದ್ದು, ನೀವು ಅದನ್ನು ತುಂಬಾ ಚೆನ್ನಾಗಿ ಬರ್ದಿದ್ರೆ, ಆ ಜರ್ನಲ್ಗೆ ಬೇಕಾಗುವ ಹಾಗೆ ಬರ್ದಿದ್ರೆ ಅದು ಬೇಗ ಅಕ್ಸೆಪ್ಟ್ ಆಗಿ ಪಬ್ಲಿಷ್ ಆಗ್ತದೆ.
ಹಾಗಾಗಿ ಅದು ತುಂಬಾ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ಬೋದು. ಆ ಕ್ರಿಟಿಕಲ್ ಪಾಯಿಂಟ್ ಅನ್ನು ನೀವು ರಿಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಉತ್ತಮ ಮಾರ್ಗದರ್ಶಕರು ಬೇಕು, ನಿಮ್ಮ ಎಫರ್ಟ್ ಬೇಕು, ಪ್ಲಸ್ ಇನ್ಸ್ಟಿಟ್ಯೂಷನ್ ನ ಸಪೋರ್ಟ್ ಬೇಕಾಗ್ತದೆ. ಅಂದ್ರೆ PhD ಮಾಡಬೇಕಾದ್ರೆ ಪೇಪರ್ ಪಬ್ಲಿಷ್ ಮಾಡೋದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಹೌದು. ಈಗದ ವಸ್ತು ಸ್ಥಿತಿಯಲ್ಲಿ ಎಲ್ಲ ಯೂನಿವರ್ಸಿಟಿಯವರು ನಿಮಗೆ ಪಬ್ಲಿಕೇಶನ್ ಕೇಳ್ತಾರೆ. ಬೇಕಂದ್ರೆ ಒಂದು ಇನ್ಸ್ಟಿಟ್ಯೂಷನ್ನ ಕ್ವಾಲಿಟಿಯನ್ನು ಈಗ NIRF ರ್ಯಾಂಕಿಂಗ್ ಇರ್ಬೋದು ಅಥವಾ QS ರ್ಯಾಂಕಿಂಗ್ ಇರ್ಬೋದು, ಸಂಶೋಧನೆ ಮೇಲೆ ಮೂಲತಃ ಅಳಿಸ್ತಾರೆ. ಹಾಗಾಗಿ ಸಂಶೋಧನೆಯಲ್ಲಿ ನಿಮಗೆ ಔಟ್ಪುಟ್ ಅಂದ್ರೆ ಪಬ್ಲಿಕೇಶನ್ ಅನ್ನು ತೋರಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮಗೆ ಈಗ ಹೆಚ್ಚಿನ ಯೂನಿವರ್ಸಿಟಿ ಹೋದ್ರೆ ಮಿನಿಮಮ್ 2 ಪಬ್ಲಿಕೇಶನ್ಸ್ ಫ್ರಮ್ ಯುವರ್ ರಿಸರ್ಚ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ಸಂಶೋಧನೆ ಮಾಡ್ತಾ ಇರುವಾಗವೇ ಪೇಪರ್ ಅನ್ನು ಹೇಗೆ ಬರೆಯುವುದನ್ನು ಕಲಿಬೇಕಾಗ್ತದೆ. ಇಲ್ಲದ್ರೆ ನಿಮ್ಗೆ 3 ವರ್ಷ ಅಥವಾ 4 ವರ್ಷ ಸಂಶೋಧನೆ ಮಾಡಿ ಮತ್ತೆ ನಿಮ್ಗೆ ಸ್ಟೈಫಂಡ್ ಇರುವುದಿಲ್ಲ ನೋಡಿ. ಆಗ ನೀವು ಲಾಸ್ಟಿಗೆ ನೀವು ಅದನ್ನು ಸಂಶೋಧನೆಯ ಪ್ರಕಟಣೆಯನ್ನು ಕೈಗೆತ್ತಿಕೊಂಡ್ರೆ ಆಗ ಇನ್ನು 1 ವರ್ಷ ಡಿಲೇ ಆಗುವ ಚಾನ್ಸ್ ಇರ್ತದೆ. ಆಗ ನಿಮ್ಗೆ ಸ್ಟೈಫಂಡ್ ಸಿಗುವುದಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇನ್ ಬಿಟ್ವೀನ್ ಬರ್ತದೆ. ಹಾಗಾಗಿ ನೀವು ಸಂಶೋಧನೆ ಒಟ್ಟಿಗೆ ಅದನ್ನ ಪ್ರಕಟಣೆಗೊಳಿಸುವುದು ಹೇಗೆ ಅಂತ ಕಲಿಬೇಕಾಗ್ತದೆ. ಅಂದ್ರೆ ಯೂನಿವರ್ಸಿಟಿ ಸ್ಪೆಸಿಫಿಕ್ ಇದ್ರೆ ಮಾತ್ರ ನಿಜವಾಗ್ಲೂ PhDಗೆ ಪೇಪರ್ ಪಬ್ಲಿಷ್ ಮಾಡೋದು ರಿಲೇಟಿವ್. ಈಗ ಎಲ್ಲ ಯೂನಿವರ್ಸಿಟಿಯವರು ಸ್ಪೆಸಿಫೈ ಮಾಡ್ತಿದ್ದಾರೆ ಮೋರ್ ಆರ್ ಲೆಸ್. ಅಟ್ ಲೀಸ್ಟ್ ನಿಮ್ಮ UGC ಕೇರ್ ಅಲ್ಲಾದ್ರೂ ಪಬ್ಲಿಷ್ ಮಾಡ್ಬೇಕಂತ ಹೇಳ್ತಾರೆ. ನಿಮಗೆ ಸ್ಟೈಫಂಡ್ ಎಲ್ಲಿ ಹೆಚ್ಚು ಸಿಗ್ತದೆ ಅಲ್ಲಿ ಅವರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತುಂಬಾ ಸ್ಟ್ರಿಂಜೆಂಟ್ ಇರ್ತದೆ. ಸೊ ಅವರು ಮಿನಿಮಮ್ 2, ಮಿನಿಮಮ್ 3 ಹಾಗೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ. ಕೆಲವು ಸಲ ನಿಮ್ಮ ಗೈಡ್ ಅಥವಾ ನಿಮ್ಮ ಮಾರ್ಗದರ್ಶಕರು ಅಲ್ಲಿ ಆಸ್ ಪರ್ ದ ರೂಲ್ 2 ಪಬ್ಲಿಕೇಶನ್ ಅಂತ ಹೇಳಿದ್ರು, ಅವರು 3 ಪಬ್ಲಿಕೇಶನ್ ಎಕ್ಸ್ಪೆಕ್ಟ್ ಮಾಡೋ ಚಾನ್ಸ್ ಇರ್ತದೆ. ಅದು ನಿಮ್ಮ ಮಾರ್ಗದರ್ಶಕರ ಮೇಲೆ ಡಿಪೆಂಡ್ ಆಗಿರ್ತದೆ. ಹೌದು. ಸೊ ಹಾಗಾಗಿ ನೀವು ಯೂನಿವರ್ಸಿಟಿಯ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕಾಗ್ತದೆ ಅಥವಾ ನಿಮ್ಮ ಮಾರ್ಗದರ್ಶಕರ ಎಕ್ಸ್ಪೆಕ್ಟೇಷನ್ ಸ್ಯಾಟಿಸ್ಫೈ ಮಾಡಬೇಕಾಗ್ತದೆ. ಹಾಗಾಗಿ ನೀವು ಪ್ರಥಮ ವರ್ಷದಲ್ಲೇ ನೀವು ಒಂದು ಪೇಪರ್ ಬರೆಯುವುದಾ, ರಿಸರ್ಚ್ ಆರ್ಟಿಕಲ್ ಬರೆಯುವುದಾ ಅದನ್ನು ಕೈಗತ ಮಾಡಿಕೊಂಡ್ರೆ ನಿಮಗೆ ಆಗ 3 ವರ್ಷದಲ್ಲಿ 3 ಪೇಪರ್ 2 ಪೇಪರ್ ಆಗಿರ್ತದೆ, ಅಂದ್ರೆ ಪ್ರಕಟಣೆಗೊಂಡಿರ್ತದೆ. ಆಗ ನಿಮ್ಮ PhDಯನ್ನು ಆದಷ್ಟು ಬೇಗ ಸಬ್ಮಿಷನ್ ಮಾಡಿ ನಿಮಗೆ ಅವಾರ್ಡ್ ಅನ್ನು ನಿರೀಕ್ಷಿಸಬಹುದು. ಓಕೆ. ಇವಾಗ PhD ಮಾಡ್ತಾ ಪೇಪರ್ ಪಬ್ಲಿಷ್ ಮಾಡೋದು ಒಂದು ಕಡೆ ಆದ್ರೆ, ಯಾರಾದ್ರೂ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ ಅಥವಾ ಅವರು ಡಿಗ್ರಿ ಮಾಡ್ತಾ ಇದ್ದಾರೆ, ಆ ಟೈಮಲ್ಲಿ ಅವ್ರಿಗೆ ಸಿಗುವಂಥ ಪ್ರಾಜೆಕ್ಟಲ್ಲಿ ಅದೇನೋ ಡಿಫ್ರೆಂಟ್ ಆಗಿದೆ, ಪೇಪರ್ ಪಬ್ಲಿಷ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ ಮಾಡ್ಕೋಬಹುದಾ? ಹೌದು. ನೀವು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಅಸಿಸ್ಟೆಂಟ್ ಅನ್ನು ಪಡ್ಕೊಳ್ಬಹುದು. ಆದರೆ ಒಂದೇ ವೆರಿ ಇಂಪಾರ್ಟೆಂಟ್ ಅಂದ್ರೆ ಪ್ಲಾಗರಿಸಮ್ ಅಂತ ಏನಂತ ಹೇಳ್ತೇವೆ ಇವತ್ತು, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಿಮ್ಮ ಥೀಸಿಸ್ ಮತ್ತೆ ಅವರ ಥೀಸಿಸ್ ಸೇಮ್ ಇರಬಾರ್ದು. ಆಗ ಸೇಮ್ ಇದ್ರೆ ಆಗ ಪ್ಲಾಗರಿಸಮ್ ಬರ್ತದೆ. ಪ್ಲಾಗರಿಸಮ್ ಇದ್ರೆ ನಿಮ್ಮ ಥೀಸಿಸ್ ನೆಕ್ಸ್ಟ್ ಹಂತಕ್ಕೆ ಹೋಗೋದಿಲ್ಲ. ಓಕೆ. ರಿಸರ್ಚ್ ಅದಾದ ನಂತರ ಇರುವಂತಹ ಕೆರಿಯರ್ ಆಪರ್ಚುನಿಟೀಸ್ ಯಾವ ರೀತಿ ಇರುತ್ತೆ? ಒಂದಾಗಿ ಪ್ರಥಮವಾಗಿ ನಿಮಗೆ ಅಧ್ಯಾಪಕ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಈಗ ನಿಮಗೆ ಗೊತ್ತುಂಟು ಹೆಚ್ಚಿನ ಕಡೆ ಅಧ್ಯಾಪಕರ ಹುದ್ದೆಗೆ PhD ಮ್ಯಾಂಡೇಟ್ರಿ, ಅಂದರೆ ನಿಮಗೆ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಂತ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ. ಅದಲ್ಲದೆ ನಿಮಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್, ಈಗ DRDO ಇರ್ಬೋದು, ISRO ಇರ್ಬೋದು, ಅಥವಾ ಯಾವುದೇ ರಿಸರ್ಚ್ ಓರಿಯೆಂಟೆಡ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅಲ್ಲಿಯೂ PhD ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗೆಯೇ ಈಗ ತುಂಬ ಕಾರ್ಪೊರೇಟ್ ಕಂಪನಿಯಲ್ಲಿ ಸಹ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಂಗ್ ಇರೋದ್ರಿಂದ ಅಲ್ಲಿಯೂ ನಿಮ್ಮ ರಿಸರ್ಚ್ ಓರಿಯೆಂಟೆಡ್ ಪೀಪಲ್ ಆರ್ ವೆರಿ ಇಂಪಾರ್ಟೆಂಟ್. ಅದು ಅಲ್ಲದೆ ಈಗ ರೀಸೆಂಟ್ ರಿಪೋರ್ಟ್ ಏನು ಹೇಳ್ತಿದೆ ಅಂದರೆ ನವೋದ್ಯಮ ನಮ್ಮ ಸ್ಟಾರ್ಟಪ್ ಅಂತ ಹೇಳ್ತೇವೆ. ಸ್ಟಾರ್ಟಪ್ ಸಕ್ಸಸ್ PhD ಅಥವಾ ಯಾರು ರಿಸರ್ಚ್ ಮುಖಾಂತರ ಬಂದಿದ್ದಾರೆ ಅವರ ಸ್ಟಾರ್ಟಪ್ ಸಕ್ಸಸ್ ತುಂಬ ಅಂತ ಹೇಳ್ತಿದ್ದಾರೆ. ಖಾಲಿ ಪದವಿ ಪಡ್ಕೊಂಡು ಸ್ಟಾರ್ಟಪ್ ಯಾರು ಸ್ಟಾರ್ಟ್ ಮಾಡ್ತಿದ್ದಾರೆ ಅವರ ಸಕ್ಸಸ್ ರೇಟ್ ಕಡಿಮೆ ಅಂತ ಹೇಳ್ತಿದ್ದಾರೆ. ಅಂದರೆ ಅವರ ವಸ್ತು ಅಥವಾ ಸೇವೆಯಲ್ಲಿ ನಾವೀನ್ಯತೆ ಇರುವುದಿಲ್ಲ. ನೀವು ಒಂದು ರಿಸರ್ಚ್ ಮಾಡಿ ಆಗ ನಿಮಗೆ ಐದರ್ ಪೇಟೆಂಟ್ ಮಾಡ್ಕೊಳ್ಬೋದು ಅದನ್ನು, ಆ ಸಂಶೋಧನೆಯನ್ನು, ಅಥವಾ ನೀವು ಪಬ್ಲಿಕೇಶನ್ ಮಾಡ್ಬೋದು. ನೀವು ಪೇಟೆಂಟ್ ಮಾಡಿದರೆ ನಂತರ ಅದನ್ನು ನೀವು ಉದ್ಯೋಗಪತಿಗಳಾಗಿ ಅದು ಉದ್ಯೋಗವನ್ನು ಮುನ್ನಡೆಸ್ಕೊಳ್ಬೋದು ಅದರ ಮೇಲೆ. ಸೊ ನಿಮಗೆ ಅದರ ಅರ್ನಿಂಗ್ಸ್ ಎಲ್ಲ ನಿಮಗೆ ಸಿಗ್ತದೆ. ಸೊ ಹಾಗಾಗಿ ನೀವು ಒಂದು ಉದ್ಯಮಪತಿಗಳಾಗ್ಬೋದು ಅಥವಾ ಯಾವುದೇ ಸೇವೆಯನ್ನು ಸಲ್ಲಿಸಬಹುದು ಗೌರ್ಮೆಂಟ್ ಅಥವಾ ಕಾಲೇಜುಗಳಲ್ಲಿ. ಹಾಗೆ ಎರಡೂ ಆಪ್ಷನ್ ಉಂಟು ನಿಮಗೆ ಈಗ. ಓಕೆ ಸರ್, ಇವಾಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇದುವರೆಗೂ ರಿಸರ್ಚ್ ಮಾಡೋಕ್ಕೆ ಯಾವ ರೀತಿ ಪ್ರಯತ್ನ ಬೇಕು, ರಿಸರ್ಚಲ್ಲಿ ಯಾವ ರೀತಿ ಚಾಲೆಂಜಸ್ ಇರುತ್ತೆ, ರಿಸರ್ಚ್ ಮುಗಿದ ನಂತರ ಏನು, ಇದರ ಬಗ್ಗೆ ಮಾತಾಡಿದ್ವಿ. ಇವಾಗ ಕೊನೆಯ ಹಂತದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ಪ್ರೊಫೆಸರ್
ಆಸ್ ಅ ಗೈಡ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಟ್ಟಿನಲ್ಲಿ ರಿಸರ್ಚ್ ಬಗ್ಗೆ ಒಂದು ಲೈನಲ್ಲಿ ಸಮ್ ಅಪ್ ಕೊಡ್ಬೇಕನ್ನೋದಾಗಿದ್ರೆ ಏನಂತ ಹೇಳ್ತೀರಾ? ಅದೊಂದು ಮನಸ್ಥಿತಿ ಅಂತ ಹೇಳ್ಬೋದು. ಪ್ರತಿದಿನವೂ ಸಂಶೋಧನೆ ಮಾಡೋದು, ಏನಾದರೂ ಹೊಸತನ್ನು ಕಂಡು ಹುಡುಕಿದ ಮೇಲೆ ಅದನ್ನು ಪ್ರಕಟಣೆಗೊಳಿಸುವುದು. ಸೊ ಯಾರಿಗಾದ್ರೂ ಉಪಯೋಗ ಆಗ್ತದ ಅಂತ ನೋಡೋದು. ಸೊ ಬೇಸಿಕಲಿ ಅಂತ ಹೇಳ್ಬೋದು ಅಂದ್ರೆ ಸ್ಟೇಟಸ್ ಕೋ ಅನ್ನು ಕ್ವಶನ್ ಮಾಡೋದೇ ಸಂಶೋಧನೆ ಅಂತ ಹೇಳ್ಬೋದು. ಸೂಪರ್, ಥ್ಯಾಂಕ್ ಯು ಸರ್. ಇದುವರೆಗೂ ಬಂದು ಒಂದು ಡೀಟೇಲ್ಡ್ ಆಗಿ ಮಾಹಿತಿ ಕೊಟ್ರಿ. ಅದೆಷ್ಟೋ ಜನರಿಗೆ ರಿಸರ್ಚ್ ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ, ಇವಾಗ ಕನ್ಫ್ಯೂಷನ್ಸ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್. ಇದುವರೆಗೆ ಸಂಶೋಧನೆಯ ಕುರಿತಾಗಿ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡೀನ್, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಶ್ರೀರಂಗ ಭಟ್ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.